ಇಲ್ಲ ಅವ್ರಿಗೆ ಜಾಮೀನು ಸಿಕ್ಕಿದ್ದು ಕೋರ್ಟ್ ಅವ್ರಿಗೂ ಒಂದು ಥರ ಕಾನೂನು ಐತಿ, ನಮಗೂ ಒಂದು ಥರ ಕಾನೂನು ಐತಿ. ಯಾಕಂದ್ರೆ ಈಗ ನಾವು ನಮ್ಗೆ ನ್ಯಾಯ ಸಿಗ್ತೈತೆ ಅಂತೇಳಿ ನಾವು ಹೋಗಿದ್ದೀವಿ, ನಮ್ಗೆ ನ್ಯಾಯ ಸಿಕ್ಕಿತ್ತು. ಈಗ ಅವ್ರು ಅದ್ರ ಪ್ರಕಾರ ಅವ್ರು ಹೈಕೋರ್ಟಿಗೆ ಹೋದಾಗ ಅವ್ರಿಗೆ ಇದು ಸಿಕ್ಕೈತೆ ಅಂತಂದ್ರೆ ನಮಗೂ ಏನು ದೊಡ್ಡದಲ್ಲ. ನಾವು ಸುಪ್ರೀಂ ಕೋರ್ಟ್ ಐತಿ, ನಮಗೂ ಇನ್ನೂ ಚಾನ್ಸ್ ಐತಿ, ನಾವು ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ, ನಾವು ಅಪೀಲ್ ಮಾಡ್ತೀವಿ. ನಿರೀಕ್ಷೆ ಮಾಡಿದ್ರೆ ಹಿಂಗಾಗತ್ತೆ ಅಂತೇಳಿ ನಮ್ಮ ಹಿಂಗೆ ಆಗೋದಿಲ್ಲ, ಆಗ್ತೈತಿ ಅಂತೇಳಿ ನಿರೀಕ್ಷೆ ನಮಗೇನು ಇದ್ದಿದ್ದಿಲ್ಲ. ಅದು ಯಾವ ಕಾರಣಕ್ಕೆ ಅವ್ರಿಗೆ ಜಾಮೀನು ಕೊಟ್ಟಾರ, ಸ್ಟೇ ಕೊಟ್ಟಾರ ಅನ್ನೋದನ್ನು ನಮಗೇನು ಗೊತ್ತಿಲ್ಲ. ಅದನ್ನು ನಾವು ತಿಳ್ಕೊಂಡು ನಮ್ಮ ಇದ್ರ ಮುಖಾಂತರ ನಾವು ಹೋರಾಟ ಮಾಡ್ತೀವಿ. ಫೋನ್ ಮಾಡಿದಾಗ ಏನೇನು ಹೇಳಿದ್ರಿ? ಏನಿಲ್ಲ, ಸ್ಟೇ ಸಿಕ್ಕೈತೆ ಅವ್ರಿಗೆ ಮತ್ತು ಅಂತಿಷ್ಟ ಹೇಳಿದರು. ಅದ್ರ ಪ್ರಕಾರ ನಾನು ಬಸವರಾಜ್ ಅವರ ಜೊತೆಗೆ ನಾನು ಇಲ್ಲೇ ಅದೇನು ಮಾಧ್ಯಮದವ್ರು ಎಲ್ಲರೂ ಬಂದಾರ ಅಂತಂದ್ರೆ ನಾನು ಅದರಲ್ಲೇ ಬರ್ತೀನಿ ಅಂತೇಳಿ ನಾನು ಇಲ್ಲಿ ಬಂದೆ. ಈಗ ಹಿಂದಿನ ಈಗ ಆದೇಶನ ರದ್ದು ಮಾಡಿ ಅಮಾನತು ಮಾಡಿ ಈಗ ಮತ್ತೆ ಅವ್ರಿಗೆ ಸ್ಟೇ ನೀಡಿರುವಂಥದ್ದು, ಅಂದರೆ ಜಾಮೀನು ನೀಡಿರುವಂಥದ್ದು, ಅದು ಯಾವ ಕಾರಣಕ್ಕೆ ಅವ್ರಿಗೆ ಸ್ಟೇ ಕೊಟ್ಟಾರ, ಜಾಮೀನು ಕೊಟ್ಟಾರ ಅನ್ನೋದು ಗೊತ್ತಿಲ್ಲ. ಅದನ್ನ ತಿಳ್ಕೊಂಡು ನಾವು ಅವ್ರಿಗೆ ಸುಪ್ರೀಂ ಕೋರ್ಟಿಗೆ ನಾವು ಅದನ್ನು ಅಪೀಲ್ ಮಾಡ್ತೀವಿ. ಅವರು ಅದನ್ನು ನೋಡ್ಕೊಂಡು ನಾವು ಇದು ಮಾಡ್ತೀವಿ. ನಾವು ನಮಗೆ ನ್ಯಾಯ ಸಿಗುವವರೆಗೆ ನಾವು ಹೋರಾಟ ಮಾಡ್ತೀವಿ, ನಿರಂತರ ಮಾಡ್ತೀವಿ. ಸುಪ್ರೀಂ ಕೋರ್ಟಿಗೆ ಹೋಗ್ತೀವಿ. ಹಾಂ, ಸುಪ್ರೀಂ ಕೋರ್ಟ್ಗೆ ಹೋಗ್ತೀವಿ. ಸರ್ ಈಗ ತಾವು ಅಷ್ಟೇ ಹೋಗ್ತೀರಾ? ಅಂದರೆ ಯೋಗೇಶ್ ಗೌಡ ಅವ್ರ ಪತ್ನಿ ಅವರು ಇಂತಿಷ್ಟು ಡಬಲ್ ಸ್ಕ್ಯಾನ್ ನಿಲ್ಲುತ್ತೆ ಸರ್, ಮೊದಲು ಇಲ್ಲ, ಈಗ ಹೆಂಗೆ? ಅದು ನಾವು ಅವರಿಲ್ಲ, ನಮ್ಮ ಹೋರಾಟ ನಾವು ಏನು ಮಾಡಾಕತ್ತಿದ್ದೀವಿ ಅದ್ರ ಪ್ರಕಾರ ನಾವು ಹೋರಾಟ ಮಾಡ್ತೀವಿ. ಯೋಗೇಶ್ ಗೌಡ್ರಿ ಅಂತ ನಾವೇನು ಕರ್ ತಗೊಳ್ಳೋದಿಲ್ಲ, ನಮ್ಮ ಹೋರಾಟಕ್ಕೆ ನಾವು ನಿರಂತರ ಹೋರಾಟ ಮಾಡ್ತೀವಿ. ಈಗ ತಡೆಯಾಜ್ಞೆಯನ್ನು ಯಾವ ಆಧಾರದ ಮೇಲೆ ನ್ಯಾಯಾಲಯ ಕೊಟ್ಟಿದೆ ಅನ್ನೋದು ನಮಗಿನ್ನೂ ಗೊತ್ತಾಗಿಲ್ಲ. ಸಂಪೂರ್ಣ ಆದೇಶದ ಪ್ರತಿ ನಮ್ಮ ಕೈಗೆ ಬಂದ ಮೇಲೆ ಗೊತ್ತಾಗೋದು. ಸೊ ಯಾವ ಆಧಾರದ ಮೇಲೆ ತಡೆಯಾಜ್ಞೆ ಕೊಟ್ಟಿದ್ದೆ ಅದನ್ನು ಗಮನಿಸಿ ಯಾವ ಅಂಶಗಳನ್ನು ನಾವು ಕೋರ್ಟ್ ಮುಂದೆ ತರೋದರಲ್ಲಿ ಫೇಲ್ ಆಗಿದ್ದೀವಿ ಅನ್ನೋದನ್ನು ನೋಡಿಕೊಂಡು ನಾವು ಈ ಪ್ರಕರಣವನ್ನು ಈಗಾಗಲೇ ಗುರುನಾಥ ಗೌಡರ ಜೊತೆ ನಾನು ಮಾತಾಡಿದ್ದೀನಿ. ಈಗ ಒಂದು 5 ನಿಮಿಷದ ಹಿಂದೆನೇ ಮಾತಾಡಿದೆ ಗುರುನಾಥ ಗೌಡರ ಜೊತೆ. ಗುರುನಾಥ ಗೌಡರು ಹೇಳಿದ್ದಾರೆ, ಕುಟುಂಬದಿಂದಾಗಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗೋಣ ಅಂತೇಳಿ, ತಡೆಯಾಜ್ಞೆ ಕೊಟ್ಟಿರೋದು ತಪ್ಪು ಅಂತೇಳಿ. ನಾವು ನ್ಯಾಯಾಲಯದ ಮೊರೆ ಹೋಗ್ತೀವಿ, ಅಂದರೆ ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ ನಾವು. ಈಗ ಇದರಲ್ಲಿ ಸಾಕಷ್ಟು ಸಾಕ್ಷ್ಯಾಧಾರಗಳಿದ್ದು, ಸಾಕಷ್ಟು ಏನು ಸಾಕ್ಷಿಗಳ ಮೇಲೆ ಒತ್ತಡ ಹಾಕಿದ್ದು, ಸಾಕ್ಷಿಗಳನ್ನು ಹೈಜಾಕ್ ಮಾಡಿ ಕರ್ಕೊಂಡು ಹೋಗಿರುವಂಥ ಸಾಕಷ್ಟು ಸಾಕ್ಷ್ಯಗಳು ಲಭ್ಯ ಆಗಿದ್ದು, ಮೊನ್ನೆ ನ್ಯಾಯಾಲಯದ ಮುಂದೆ ಅವ್ರ ಸಾಕ್ಷಿಗಳು ಕೂಡ ಬಂದು ನೋಡಿದ್ರು. ಮತ್ತು ಇದೊಂದು ವಿಶೇಷ ಪ್ರಕರಣ ಆಗಿದ್ದರಿಂದಾಗಿ ಒಬ್ಬ ಜನಪ್ರತಿನಿಧಿ, ಅವಾಗಿನ ಹಾಲಿ ಮಿನಿಸ್ಟ್ರು, ಈಗಿನ MLA ಅವರ ವಿರುದ್ಧ ಈ ಪ್ರಕರಣ ನಡೆದಾಗ ಸಾಕಷ್ಟು ಅಲ್ಲಿ ಸಾಕ್ಷಿಗಳು ಹೇಳಕ್ಕೆ ಹೆದರಿದ್ರು ಸಹ ಬಹಳಷ್ಟು ಜನ ಧೈರ್ಯಗುಂದದೆ ಬಂದು ಕೋರ್ಟ್ ಮುಂದೆ ನಿಂತು ಸಾಕ್ಷಿಯನ್ನು ಹೇಳಿದರು. ಅವೆಲ್ಲ ಸಾಕ್ಷಿಗಳನ್ನು ಕೋರ್ಟು ಗಣನೆಗೆ ತೆಗೆದುಕೊಂಡಿರುತ್ತೆ ಅಂತ ನಮ್ಗೆ ಅನಿಸುತ್ತೆ. ಆದರೆ ಇವತ್ತು ಸ್ಟೇ ಕೊಟ್ಟಿದ್ದಾರೆ ಅಂತ ಹೇಳಿದ್ರೆ ಎಲ್ಲೇ ಒಂದು ಕೂಡ ನಮಗೂ ಕೂಡ ಬೇಸರ ಆಗಿದೆ. ಯಾಕಂತ ಕೇಳಿದ್ರೆ ನಮಗೆ ನ್ಯಾಯಾಲಯದ ಮೇಲೆ ಸಂಪೂರ್ಣವಾಗಿ ನಂಬಿಕೆ ಇಟ್ಟು ನಾವು ಹೋರಾಟವನ್ನು ಮಾಡ್ತಾ ಇದ್ದೀವಿ. ಈಗ ಯಾವ ಆಧಾರದ ಮೇಲೆ ಸ್ಟೇ ಸಿಕ್ಕಿದೆ ಅನ್ನೋದನ್ನು ನಾವು ಪ್ರಶ್ನಿಸಿ ನಾವು ಸುಪ್ರೀಂ ಕೋರ್ಟ್ ಮೊರೆ ಹೋಗ್ತೀವಿ. ಇದು ಗುರುನಾಥ ಗೌಡ ನಾನು ಕ್ಲಿಯರ್ ಆಗಿ ಹೇಳಿದ್ದಾರೆ. ಈಗ ಅದನ್ನು ಈಗ ಹಿಂದಿನ ಶಿಕ್ಷೆಯನ್ನು ಅಮಾನತು ಮಾಡಿ ಈಗ ಸ್ಟೇ ಕೊಟ್ಟಿರುವಂಥದ್ದು ಅಲ್ಲ, ಅಮಾನತು ಮಾಡಿದ್ದಾರೆ. ಈಗ ಅಮಾನತ್ತು ವೆಕೆಟ್ ಆಗುವುದಿಲ್ಲ ಅಂತ ಯಾರು ಹೇಳ್ತಾರೆ? ಅಮಾನತ್ ಮಾಡಿದ್ದಾರೆ. ಈಗ ನ್ಯಾಯಾಲಯ ಯಾವ ಅಂಶಗಳ ಮೇಲೆ ಅಮಾನತ್ ಮಾಡಿದ್ದಾರೆ ಅದನ್ನೇ ಪ್ರಶ್ನೆ ಮಾಡ್ತೀವಿ ನಾವು ಸುಪ್ರೀಂ ಕೋರ್ಟಿಗೆ ಹೋಗಿ. ಈಗ ಇದು ಜಿಲ್ಲೆಗೆ ಪ್ರವೇಶ ಏನಾದರೂ ಅವಕಾಶ? ಈಗ 195A ಒಳಗಡೆನೂ ಕೂಡ ಒಂದು ಪ್ರಕರಣ ನಡೀತಾ ಇದೆ, ಸಾಕ್ಷಿನಾಶ ಅವ್ರ ಪ್ರಕರಣ ಈಗಲೂ ಕೂಡ ನಡೀತಾ ಇದೆ. ಸೊ ಧಾರವಾಡ ಬೆಂಗಳೂರಿನ ಜನಪ್ರತಿನಿಧಿ ನ್ಯಾಯಾಲಯದಲ್ಲಿ ಅದರಲ್ಲೂ ಕೂಡ ಡಿಸ್ಟ್ರಿಕ್ಟ್ ಎಂಟ್ರಿ ಆಗಬಾರ್ದಂತನೂ ಕೂಡ ಇದೆ. ಹಾಗಾಗಿ ಜಿಲ್ಲೆ ಪ್ರವೇಶ ಮಾಡುವಂತಹ ಪ್ರಶ್ನೆ ಉದ್ಭವ ಆಗೋದಿಲ್ಲ ಅಂತ ನನಗೆ ಅನಿಸುತ್ತೆ. ಈಗ ನ್ಯಾಯಾಲಯ ಅದರ ಏನು ಸಂಪೂರ್ಣ ಕಾಪಿ ಬಂದ ಮೇಲೆ ಗೊತ್ತಾಗುತ್ತೆ ಅದರಲ್ಲಿ ಏನೇನು ಆದೇಶ ಇದೆ, ಒಳಗೆ ಜಿಲ್ಲೆ ಪ್ರವೇಶ ಮಾಡಬೇಕು ಬೇಡೋ ಅದರಲ್ಲಿ ಏನು ಬರ್ದಿರೋ ಅಂತ ಗೊತ್ತಿಲ್ಲ ನನಗೆ. ಗೊತ್ತಾದ್ಮೇಲೆ ನೋಡ್ಕೊಂಡು ನಿಮ್ಗೆ ನಾನು ಉತ್ತರ ಕೊಡ್ತೀನಿ. ನಾವೇನು ಹೇಳಿದ್ರೆ ಅದಕ್ಕೆ ಮ್ಯಾಲ ನ್ಯಾಯಾಧೀಶರು ಬಿಟ್ಟಿದ್ದ, ನ್ಯಾಯಾಲಯ ಕೊಟ್ಟಿದ್ದು, ನ್ಯಾಯಾಲಯದ ತೀರ್ಪು ಅಂತಿಮ. ಅಲ್ಲ ಮೇಡಮ್, ತಾವು ಕೂಡ ನಿರಂತರವಾಗಿ ಹೋರಾಟ ಮಾಡಿದ್ರಿ. ಆ ಹೋರಾಟಕ್ಕೆ ಒಂದು ಫಲ ಸಿಕ್ಕಿತ್ತಂದ್ರೆ ಅವ್ರಿಗೊಂದು ಇದು ಅಂದ್ರೆ ಶಿಕ್ಷೆ ಆಗಿತ್ತು ಮೇಡಮ್. ಈಗ ಅವ್ರಿಗೆ ಜಾಮೀನು ಸಿಕ್ಕಿದೆ, ಏನು ಹೇಳ್ತೀರಿ ಮೇಡಮ್ ಅಂತ? ನಾವು ಅದಕ್ಕೇನ ಅದ ನ್ಯಾಯಾಧೀಶರಿಗೆ ನ್ಯಾಯಾಲಯ ಕೊಟ್ಟಿದ್ದ, ಅದ್ರ ಬಗ್ಗೆ ನಾ ಏನು ಮಾತಾಡಕ್ ಹೋಗಲ್ರಿ. ನಾವೊಂದು ಏನೋ ಮಾತಾಡೋದು, ನೀವು TV ಅವ್ರು ಒಂದು ಏನಾರ ಇದನ್ನ ಹಾಕೋದು, ಅದೇನು ನ್ಯಾಯಾಧೀಶರ ನ್ಯಾಯಾಲಯ ಅಲ್ಲಿ ಅದೇನು ತೀರ್ಪು ತೋತೈತೆ ಅದ ಅಂತ ಹೇಳ್ತೀವಿ. ಅಲ್ಲ ಮೇಡಮ್, ಈಗ ಹೈಕೋರ್ಟ್ ಅವ್ರಿಗೆ ಜಾಮೀನು ಕೊಡ್ತಿದ್ದೆ ಅನ್ನೋಂಥ ಭರವಸೆ ತಮ್ಗೆ ಏನಾದ್ರು ಇತ್ತಾ ಈಗಂತ? ಭರವಸೆ ಇತ್ತು ಅನ್ನಕದ ಕೋರ್ಟು ಅಲ್ಲೇನು ತೀರ್ಪು ನಡ್ತೈತೆ ಅದಲ್ಲ, ಅಲ್ಲಿದೆ ನಮ್ಗೇನು ಗೊತ್ತಾಕೈತಿ? ಯಾರಿಗೂ ಗೊತ್ತಾಗಿಲ್ಲ. ಅವ್ರಿಗೆ ಶಿಕ್ಷೆ ಆಕೈತೆ ಅಂತ ಏನಾರ ಗೊತ್ತಿತ್ತ? ಇಲ್ಲ ಅವ್ರ ಶಿಕ್ಷೆ ಈಗ ಜಾಮೀನು ಕೊಟ್ಟೈತೆ ಅಂತ ಗೊತ್ತಾಕೈತಿ? ನಮ್ಗೇನು ಗೊತ್ತಾಗಂಗಿಲ್ಲ. ಅಲ್ಲ ಮೇಡಮ್, ಒಂದು ರೀತಿ ಅಂದ್ರೆ ಅವ್ರಿಗೆ ಶಿಕ್ಷೆ ಆದಂಥ ಸಮಯದಲ್ಲಿ ತಮಗೆಲ್ಲ ಒಂದು ರೀತಿ ಅಂದ್ರೆ ಇಷ್ಟು ದಿನ ಹೋರಾಟ ಮಾಡಿದ್ದಕ್ಕೂ ನ್ಯಾಯ ಸಿಕ್ಕಿತ್ತು, ಅಂದ್ರೆ ಚೇಂಜ್ ಆಗಿತ್ತು. ಈ ಸಂದರ್ಭದಲ್ಲಿ ಏನು ಹೇಳ್ತೀರ ತಾವು? ಅಂದ್ರೆ ಜಾಮೀನು ಸಿಕ್ಕಿದ್ರು ಅಲ್ಲ, ಎಲ್ಲೋ ತಮ್ಮ ಪತಿ ಸಾವಿಗೆ ನ್ಯಾಯ ಸಿಕ್ಕಿತ್ತು ಒಂದ್ ಕಡೆ, ಮತ್ತೆ ಇದು ಈ ರೀತಿ ತಡೆಯಾಜ್ಞೆ ಕೊಟ್ಟಿರೋದ್ರಿಂದ ಮತ್ತೆಲ್ಲೋ ತಮ್ಮ ಹೋರಾಟಕ್ಕೆ ಹಿನ್ನಡೆ ಆಯ್ತಾ ಅಂತ?
ಹಿನ್ನಡೆ ಅನ್ನಕೇನದು ಕೋರ್ಟ್ನಾಗ ಏನ್ ನಡೀತೈತೆ ಅದ್ರ ಬಗ್ಗೆ ನಾವೇನ್ ಮಾಡಿದ್ರು ನಡೆಯಂಗಿಲ್ಲ. ನಮ್ದೇನೋ ಇಲ್ಲಿ ಈಗ ಏನಾದ್ರು ಸುಪ್ರೀಂ ಕೋರ್ಟಿಗೆ ಹೋಗ್ತೀರಾ? ಸುಪ್ರೀಂ ಕೋರ್ಟ್ ಗಿಟ್ಟಿಗೆ ನಾವೇನು ಹೋಗಂಗಿಲ್ಲ. ಈಗ ಗುರುನಾಥ್ ಗೌಡ ಆಗಿರ್ಬೋದು ಕೊರವರು ಸುಪ್ರೀಂ ಕೋರ್ಟ್ ಹೋಗ್ತಾರೆ ಅಂತ ಹೇಳಿದಾರೆ. ನೀವೇನಾರು ಅವ್ರು ಕೂಡ ಇಲ್ಲ, ನಾವು ಹೋಗಂಗಿಲ್ಲ. ಹೌದು. ನಾವು ಯಾಕಂದ್ರೆ ನಂದು ಮಕ್ಕಳ ಎಜುಕೇಶನ್ ಆಮೇಲೆ ಕ್ಷೇತ್ರ ಜನ ಬೇಕು ನಂಗೆ. ನಾನು ಯಾರನ್ನು ವಿರೋಧ ಕಟ್ಕೊಂಡು ಯಾರಿಗೇನು ಅನ್ಯಾಯ ಮಾಡ್ಕೊತ ಹೋಗಂಗಿಲ್ಲ. ಯಾರು ನಂಗೆ ಎಷ್ಟು ಅನ್ಯಾಯ ಆಗೈತೆ ಅಂದ್ರೆ ನಾ ಎಲ್ಲರಿಗೂ ಒಳ್ಳೇದ ಬಯಸ್ತೇನೆ. ಅಂದ್ರೆ ಮುಂದಿನ ಕಾನೂನು ಹೋರಾಟ ಏನಿಲ್ಲ ನಿಮ್ದು? ನನ್ನಿಂದ ಏನಿಲ್ಲ. ನಿಮಗೆ ಸ್ಟಾಪ್ ಆಗಿ ಒಂದ್ ವೇಳೆ ಈಗ ಜನಜಾಗೃತಿ ಸಂಘದ ಅಧ್ಯಕ್ಷರು ಹೋಗ್ತಾ ಅಂತ ಹೇಳಲ್ಲ, ಅವರು ತಮ್ಮ ಸಪೋರ್ಟ್ ಏನಾದ್ರು ಕೇಳಿದ್ರೆ ಅವ್ರಿಗೆ ಬೆಂಬಲ ಕೊಡ್ತಾರ ಏನಂತ ಕಾನೂನು ಹೋರಾಟ ಅದು ಅವ್ರು ಬರ್ಲಿ, ಆಮೇಲೆ ಬಂದ್ ವಿಚಾರ. ಬಂದ್ ಸದ್ಯಕ್ಕಂತೂ ಏನಿಲ್ರಿ. ಈ ಸದ್ಯಕ್ಕಂತೂ ನನ್ನಿಂದ ಏನಿಲ್ಲ. ಇಲ್ಲ ಅವ್ರು ಬಂದು ನಿಮ್ಗೆ ಅಪ್ರೋಚ್ ಅಪ್ರೋಚ್ ಆದ್ರೆ ಕಾನೂನು ಹೋರಾಟಕ್ಕೆ ಅವ್ರು ಬೆಂಬಲ ಕೊಡ್ತೀರಾ? ಅಪ್ರೋಚ್ ಆದ್ರೂ ಇಲ್ಲ, ಏನಿಲ್ಲ, ಹಾ, ಯಾವುದೂ ಇಲ್ಲ.